ಆ ಮೂಲಾಧಾರ ಚಕ್ರ ಇರ್ತದೆ. ಮೂಲಾಧಾರವೇ ತಿಳಿತನ ಮಧ್ಯ, ಬಾಲನೆ ಅದು ಗುದಗುಹ್ಯದ ಮಧ್ಯ. ಮೂಲಾಧಾರ ಎಲ್ಲಿರ್ತದ ಅದು ಗುಹ್ಯ ಮತ್ತು ಗುದದ ನಡುವೆ ಇರ್ತದೆ. ಅದೇ ಶರೀರದ ಮಧ್ಯವಾಗಿರುತ್ತದೆ. ಅಂದ್ರೆ ಅಲ್ಲಿ ಒಂದು ಚಕ್ರ ಇರ್ತದಲ್ಲ, ಆ ಚಕ್ರದಲ್ಲಿ ಒಂದು ಕಮಲದ ರೂಪವನ್ನು ಕೊಟ್ಟ. ಅದು 4 ದಳದಿಂದ ಕೂಡಿದಂತ ಕಮಲ. 4 ದಳಗಳು. ಆ 4 ದಳಗಳು ಕೇಳ್ತಾರ ಅವರು. 4 ದಳಗಳು, ದಳ 4 ಮತ್ತು ಮುಂದ ಅವಕ್ಕ ಅಕ್ಷರಗಳು ಯಾವುವು ಅವೆಲ್ಲ ಮುಂದೆ ಹೇಳ್ತಾರ. ದಳ 4, ದಳವು 6. ಲಿಂಗ ಇಲ್ಲಿ ಆ ಲಿಂಗ ಅದಕ್ಕೆ ಅಧಿಷ್ಠಾತ್ರ ದೇವತೆನೂ ಹೇಳ್ತಾರ, ಮುಂದೆ ಹೇಳ್ತಾರ. ದಳ 4, ದಳ 6. 6 ದಳದ ಕಮಲ ಎಲ್ಲಿ ಇರ್ತದೆ ಅಂದ್ರೆ ಸ್ವಾಧಿಷ್ಠಾನದಲ್ಲಿ ಇರ್ತದೆ. ಆ ಸ್ವಾಧಿಷ್ಠಾನ ಚಕ್ರದಲ್ಲಿ 6 ದಳದ ಕಮಲ ಇರುತ್ತದೆ. ದಳ 10 ನಾಭಿ ಕಮಲದಲ್ಲಿ ಈ ಒಂದು ಕಮಲ ಇರ್ತದ. ಅದು 10 ದಳದಿಂದ ಕೂಡಿಕೊಂಡಿರುತ್ತದೆ. ಇನ್ನ 12 ಅನಾಹತ ಚಕ್ರದಲ್ಲಿ ಒಂದು ಕಮಲ ಏನೈತಲ್ಲ, ಅದು 12 ದಳಗಳಿಂದ ಕೂಡಿಕೊಂಡಿರುತ್ತದೆ. ದಳ ಷೋಡಶ ಅಂದ್ರ ಈ ದಳ ಷೋಡಶ ಅಂದ್ರ ಕಂಠದಲ್ಲಿರುವಂತ ವಿಶುದ್ಧಿ ಚಕ್ರ ಏನೈತಲ್ಲ, ಅದು 16 ದಳಗಳಿಂದ ಕೂಡಿಕೊಂಡಿರುತ್ತದೆ. ಆಮೇಲೆ ದ್ವಿದಳ ಭ್ರೂಮಧ್ಯ ಏನದಲ್ಲ, ಅದು ಭ್ರೂಮಧ್ಯ. ಆ ಭ್ರೂಮಧ್ಯದಲ್ಲಿ ಒಂದು ಏನದ ಚಕ್ರ ಅದ, ಅದು 2 ದಳಗಳಿಂದ ಕೂಡಿಕೊಂಡಿರುತ್ತದೆ. ಅಕ್ಷರಗಳು ಹೇಳ್ತಾರ ಮುಂದ. ಆಮೇಲೆ ಸಾಸಿರಂಗಳಿಂ ಅಂದ್ರ ಈ ಬ್ರಹ್ಮರಂಧ್ರದಲ್ಲಿ ಒಂದು ಕಮಲದ ರೂಪಕ್ಕೆ ಕೊಟ್ಟು ಹೇಳ್ತಾರಲ್ಲ, ಅಲ್ಲಿ 1000 ದಳಗಳಿಂದ ಕೂಡಿದ ಒಂದು ಕಮಲ ಇರುತ್ತದೆ. ಇವು ಈ ಕ್ರಮದೊಳ ನಡಿನ ವಿಹವು ಆ ಕ್ರಮದೊಳ ಬಂದಿದೆ. ಅಂದ್ರ ಇಲ್ಲಿ ಅವರು ಮ್ಯಾಗಿನ ನುಡಿಯೊಳಗ ಏನ್ ಹೇಳಿದ್ರಲ್ಲ ಚಕ್ರಗಳನ್ನ, ಆ ಕಮಲಗಳು ಅಲ್ಲೆಲ್ಲಿ ಆಯಾ ದಳಗಳಿಂದ ಕೂಡಿದ್ವು, ನೀವು ಹೋಲಿಕೆ ಮಾಡಿ ತಿಳ್ಕೋಬೇಕು ಅಂತ ಈ ರೀತಿ ಹೇಳಿ. ಇನ್ನ ಮುಂದೆ ಏನ್ ಹೇಳ್ತಾರ, 7 ಕಮಲಗಳು ಬಳಿಕ ಉಕ್ತ 7 ಕಮಲಗಳು, ಅವಕ್ಕ ಆಕಾರ, ಅಧಿದೈವತೆ, ಅಕ್ಷರ, ವರ್ಣ ಮೊದಲಾದವುಗಳಿಂದ ಬೇರೆ ಬೇರೆ ಆಗಿರುತ್ತವೆ ಎಂದು ಹೇಳುತ್ತಾರೆ. ಇಲ್ಲಿ ಅವ್ರು ಬರದಿಲ್ಲ, ಅಪ್ಪಳು ಪರಮಾರ್ಥ ಗೀತೆಯೊಳಗೆ ಬರದಾರ. ಪರಮಾರ್ಥ ಗೀತೆ ತರಬೇಕಾಗಿತ್ತು, ನಾನು ಮರೆತು ಬಂದೆ. ಪರಮಾರ್ಥ ಗೀತೆ ನೋಡ್ರಿ. ಆಮೇಲೆ ದೇವಿ ಪುರಾಣದ 17ನೇ ಅಧ್ಯಾಯದಾಗ ಬರ್ತದೆ. ಅದನ್ನ ಹೇಳ್ತಾರೆ, ಬೇರೆ ಬೇರೆ ಆಕಾರ, ಬೇರೆ ಬೇರೆ ಅಧಿದೈವ, ಬೇರೆ ಬೇರೆ ಅಕ್ಷರ, ಪ್ರಕಾಶಗಳಿಂ ಬೇರೆ ಬೇರೆ ಒಪ್ಪುತ್ತಿಹುದಿಂತು. ಅವು ಒಂದೊಂದಕ್ಕೆ ಬೇರೆ ಬೇರೆ ಆಕಾರ, ಪ್ರಕಾಶಗಳಂದ್ರ ಈ ಒಂದು ವರ್ಣಗಳಿಂದ ಕೂಡ್ಕೊಂಡಿರ್ತಾರೆ. ಅದ್ರಾಗ ಸ್ವಲ್ಪ ನಾನು ನೋಡಿದೆ, ಅದನ್ನ ಪೂರ್ಣ ನೋಡಕ್ ಆಗಲಿಲ್ಲ. ಬೇರೆ ಬೇರೆ ಆಕಾರ. ಗುದ ಏನೈತಲ್ಲ, ಅದ ಆಕಾರ ಏನದ, ತಾರಕಾಕೃತಿ ಆಕಾರ. ತಾರಕಾಕೃತಿ ಆಕಾರ ಅಂತ ಹೇಳ್ತಾರೆ. ಆಮೇಲೆ ಗುದಕ್ಕ ಅದೇ ಗುದ ಅನ್ನುವಂತದೇನು ಚಕ್ರ ಐತಲ್ಲ, ಆ ಕಮಲ ನೀಲವರ್ಣದ ಕಮಲವಾಗಿದೆ. ಬಣ್ಣ ಏನ್ ಹೇಳ್ತಾರ, ನೀಲವರ್ಣ. ಮತ್ತ ಅದಕ್ಕ ಅಧಿಷ್ಠಾತೃ ದೇವತೆ, ಅದಕ್ಕ ಮೂಲಾಧಾರ ಚಕ್ರಕ್ಕೆ ಅಧಿಷ್ಠಾತೃ ದೇವತೆ ಗಣಪತಿ ಅಂತ ಬರ್ತಾರ. ಅವರು ದೇವಿ ಪುರಾಣದ ಗಣಪತಿ. ಆಮೇಲೆ 2ನೇದು ಲಿಂಗ. ಸ್ವಾಧಿಷ್ಠಾನದಲ್ಲಿ ಸ್ವಾಧಿಷ್ಠಾನ ಚಕ್ರ ಹೇಳ್ತಾರಲ್ಲ, ಲಿಂಗ. ಅದಕ್ಕೆ ಕಪ್ಪು ವರ್ಣ ಇರುತ್ತದೆ. ಆ ಚಕ್ರದ ಕಮಲ ಏನಂತಲ್ಲ 6 ದಳದಿಂದ ಕೂಡ್ಕೊಂಡಿರ್ತದೆ. ಅದಕ್ಕ ವರ್ಣ ಕಪ್ಪು ಇರ್ತದೆ. ಅದಕ್ಕೆ ಅಧಿಷ್ಠಾತೃ ದೇವತೆ ಬ್ರಹ್ಮ, ಚತುರ್ಮುಖ ಬ್ರಹ್ಮ. ಆಮೇಲೆ ಆಕಾರ ದಂಡಕಾಕೃತಿ ಅಂತ ಈ ರೀತಿಯಾಗಿ ಹೇಳಿ.
ಇನ್ನು ಹೊಕ್ಕಳದಲ್ಲಿ ತೋರುವಂತ ಮಣಿಪೂರಕ ಮಣಿಪೂರಕ ಚಕ್ರದಲ್ಲಿ 10 ದಳದ ಕಮಲ, 10 ದಳದ ಕಮಲದ ಅದಕ್ಕೆ ವರ್ಣ ಯಾವ್ದದ ಅಂದ್ರೆ ಹಳದಿ ವರ್ಣ. ಆಮೇಲೆ ಅಧಿಷ್ಠಾತ್ರ ದೇವತೆ ವಿಷ್ಣು ಅದ. ಆಮೇಲೆ ಕುಂಡಲಾಕೃತಿ ಅದಕ್ಕೆ ಆಕಾರ, ಕುಂಡಲಾಕೃತಿ ಆಗಿ ಒಂದು ಆಕಾರ ಇರ್ತದ ಅಂತ ಹೇಳಿದ್ರು. ಇನ್ನು ಎದೆ ಅಂತ ಏನ್ ಹೇಳ್ತಾರಲ್ಲ, ಎದೆ ಅಂದ್ರ ಇಲ್ಲಿ ಅನಾಹತ ಚಕ್ರ. ಅನಾಹತ ಚಕ್ರದಲ್ಲಿ 12 ದಳದ ಕಮಲವಿರುತ್ತದೆ. ಅದು ಯಾವ ವರ್ಣದಿರ್ತದೆ ಅಂದ್ರೆ ಬಂಗಾರದ ವರ್ಣದ ಇರ್ತದೆ. ಆಮೇಲೆ ಅದಕ್ಕೆ ಅಧಿಷ್ಠಾತ್ರ ದೇವತೆ ಯಾವ್ದಂದ್ರೆ ರುದ್ರನೇ ಅಧಿಷ್ಠಾತ್ರ ದೇವತೆ. ಆಕಾರ ಹೆಂಗಿರ್ತದೆ ಅಂದ್ರೆ ಅರ್ಧಚಂದ್ರಾಕೃತಿ ಆಕಾರ. ನೀವು ಹೋಗಿ ಮತ್ತ ಆಪರೇಷನ್ ಅದು ಮಾಡಿ ತಗ್ಸ್ ನೋಡಿ ಯಾವ ಕಮ್ಮಲ್ ಅದ ಏನದ ಅಂತೇಳಿ. ಹೌದಲ್ಲ, ಕೆಲವೊಂದು ಕೇಳಿದ ಹೋಗಿ ಮತ್ತೆ ಏನು ಅಂತೇಳಿ ಮಾಡ್ಕೋರಿ ಬೇಕಾರ, ರೊಕ್ಕ ಹೆಚ್ಚಿಗೆ ಆದ್ರ. ಹೌದಿಲ್ಲ, ರೂಪಕ ಮಾಡಿ ಹೇಳ್ಯಾರ, ಅಲ್ಲೇ ರೂಪಕ ಮಾಡಿ ಹೇಳ್ಯಾರ. ಅದಕ್ಕೆ ಬಂಗಾರ ವರ್ಣದ್ದು ರುದ್ರಾದಿ ಅರ್ಧಚಂದ್ರಾಕೃತಿ ಅಂತ ಹೇಳಿದ್ರು. ಇನ್ನ ಭ್ರೂಮಧ್ಯ ಆ ಭ್ರೂಮಧ್ಯದಲ್ಲಿ ಅದು 2 ಅಕ್ಷರದಿಂದ ಕೂಡ್ಕೊಂಡಿದ್ದು 2 ದಳದ ಕಮಲ, 2 ದಳದಿಂದ ಕೂಡಿದ ಕಮಲ. ಅದಕ್ಕೆ 2 ಅಕ್ಷರ ಅದ ಅಂತ ಹೇಳ್ತಾರೆ. ಅದು ಧೂಮ್ರ ವರ್ಣದಿಂದ ಕೂಡ್ಕೊಂಡಿದ್ದು, ಧೂಮ್ರ ವರ್ಣ ಅಂತ ಹೊಗೆ ಬಣ್ಣ. ಆಮೇಲೆ ಕಂಠದ ಹೇಳಿ ಭ್ರೂಮಧ್ಯ ಅಲ್ಲ, ಕಂಠದಲ್ಲಿ ಹೇಳ್ತಾರೆ. ಕಂಠದಲ್ಲಿ 16 ದಳದ ಕಮಲ, ವಿಶುದ್ಧಿ ಚಕ್ರ ಕಂಠದೊಳಗಿರ್ತದ. 16 ದಳದ ಕಮಲ ಅದ. ಅಲ್ಲಿ 16 ದಳ ಕಮಲ ಐತಲ್ಲ, ಅದು ಆ ಕಮಲದ ಬಣ್ಣ ಧೂಮ್ರ ವರ್ಣ, ಹೊಗೆಯ ಬಣ್ಣ. ಆಮೇಲೆ ಅಧಿಷ್ಠಾತ್ರ ದೇವತೆ ಜೀವದಾನಲ್ಲಿ. ಆಮೇಲೆ ಅದು ಆಕೃತಿ ಯಾವ್ದು ಅಂದ್ರೆ ದರ್ಪಣಾಕೃತಿ ಅಂತ ಹೇಳಿ. ಇನ್ನು ಭ್ರೂಮಧ್ಯ ಅಂದ್ರೆ 2 ಹುಬ್ಬುಗಳ ನಡುವೆ ಇರುವಂತ ಸ್ಥಾನ. ಆಗ್ನೇಯ ಚಕ್ರ ಇರ್ತದೆ ಅಲ್ಲಿ. ಆ ಆಗ್ನೇಯ ಚಕ್ರದಲ್ಲಿ 2 ದಳದ ಕಮಲ ಇದೆ. ಅದು 2 ದಳದ ಕಮಲ ಅಲ್ಲ, ಅದಕ್ಕ ಆಕಾರದ ಅದು ಕಮಲದ ಬಣ್ಣ ರತ್ನದ ಆಕಾರ. ಆಮೇಲೆ ಅಧಿಷ್ಠಾತೃ ದೇವತೆ ಯಾವ್ದಂದ್ರೆ ಬಿಂದು ಅಂದ್ರೆ ಅಧಿಷ್ಠಾತೃ ದೇವತೆ. ಮತ್ತ ಆಕೃತಿ ಯಾವ್ದಂದ್ರೆ ಜ್ಯೋತಿರಾಕೃತಿ ಅಂತ ಹೇಳ್ತಾರೆ, ಜ್ಯೋತಿರಾಕೃತಿ. ಇನ್ನ ಬ್ರಹ್ಮರಂಧ್ರ ಅಂತ ಏನ್ ಹೇಳ್ತಾರಲ್ಲ ಮೇಲೆತ್ತಿ, ಅಲ್ಲಿ 1000 ದಳಗಳಿಂದ ಕೂಡಿದ ಒಂದು ಕಮಲ ಅದ. ಅದು ಬಿಳಿ ಬಣ್ಣದ, ಅದು ಕಮಲದ ಒಂದು ಬಣ್ಣ ಬಿಳಿ ಬಣ್ಣದ. ಆಮೇಲೆ ಅದಕ್ಕ ಅಧಿಷ್ಠಾತೃ ದೇವತೆ ಸದಾಶಿವನ. ಆಮೇಲೆ ವರ್ಣ ಅದ ಆಕೃತಿ ನಿಹಿಕಲಾಕೃತಿ ಅಂತ, ನಿಖಲಾಕೃತಿ. ಬರ್ದದಕ್ಕ ವಿಸರ್ಗ ಇರ್ತದ, ಅದಕ್ಕೆ ನಿಖಿಲಾಕೃತಿ ಅಂತ ಈ ರೀತಿ ಹೇಳಿದ. ಹಿಂಗ ಅಧಿಷ್ಠಾತೃ ದೇವತೆ ಬಣ್ಣ, ಆಕಾರ, ದಳಗಳು ಹೇಳಿದ್ರು. ಒಂದೊಂದು ಆಯಾ ಬೇರೆ ಅಕ್ಷರ ಅಂತಾರ ನೋಡ್ರಿ, ಬೇರೆ ಬೇರೆ ಅಕ್ಷರ. ಈಗ ಗೋದದಲ್ಲಿ ಮೂಲಾಧಾರ ಚಕ್ರದಲ್ಲಿ 4 ದಳದ ಕಮಲ ಇರ್ತದ ಅಂತ ಹೇಳಿದ್ರಲ್ಲ, ಆ 4 ದಳಗಳಿಗೆ 4 ಅಕ್ಷರ ಇರ್ತಾವ. ಒಂದು ದಳಕ್ಕೆ ಒಂದೊಂದು ಅಕ್ಷರ. ಮೊದಲನೇ ಅಕ್ಷರ ಇದೆ, ಹಿಡ್ಕೊಂಡು ಶದವರೆಗೆ. ಹಿಡ್ಕೊಂಡು ಶ ಅಲ್ಲ, ಆದ್ಮೇಲೆ ಶ ಸ ಅಲ್ಲ, ಷಣ್ಮುಖ ಶ ಏನ್ರಿ, ಸದ್ಗುರು ಸ. ಹೌದಿಲ್ಲ, ಹಿಡ್ಕೊಂಡು ಸದವರೆಗೂ. ಅದನ್ನ ನೆನಪಿಟ್ಕೋಬೇಕಂದ್ರ ಹೆಂಗ್ ಇಟ್ಕೋಬೇಕು ನೆನಪ? ಅಕ್ಷರಗಳು ಹೆಂಗ್ ಇಟ್ಕೊಂತೀರಿ? ಹುಡುಗ ವಸ್ತ್ರತ್ ನೋಡ್ರಿ ಅಂತಾರ ನೋಡ್ರಿ. ಸಣ್ಣ ಹುಡುಗ ಏನಂತಾರ?
ಅದ್ರಲ್ಲಿ ಮಾಡ್ಕೊಂಡ್ಬಿಡ್ತು ಸ್ವಲ್ಪ ಹುಡುಗ ಹೊಸರ್ಕೊಂಡತ್ರಿ ಅಂತ ಹೊಸರ್ಕೊಂಡತ್ತಂದ್ರ ನೋಡಿ ಹೆಂಗೈತಿ ನೋಡದ್ರ ಮಾತನ್ಯಾಗ ಅರ್ಥ ಓದಿಂದ ಹಿಡ್ಕೊಂಡು ಸದವರೆಗೇನು ಆ ದಳಗಳ ಅಕ್ಷರಗಳು. ಇನ್ನ ಸ್ವಾಧಿಷ್ಠಾನದಲ್ಲಿ 6 ದಳದ ಕಮಲ ಐತೆ ಅಂತ ಹೇಳಿದ್ವಿ. ಅದು ಬಣ್ಣಗಿನ್ನ ಹೇಳ್ಯಾರಿ, ಬರೀ ಅಕ್ಷರಗಳು. ಅಲ್ಲಿ ಬದಿಂದ ಹಿಡ್ಕೊಂಡು ಲದವರೆಗೆ ಅಕ್ಷರ ನೋಡ್ರಿ. ಬದಿಂದ ಹಿಡ್ಕೊಂಡು ಲವರೆಗೆ ಬ ಭ ಮ ಯ ರ ಲ 6 ಅಕ್ಷರ ಆದ್ಮೇಲೆ ನೆನಪಂಗಿ ಇಡ್ತೀರಿ. ಹುಡುಗ ಬಲ 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 ಉಚ್ಚಿ ಓದ್ಬಿಟ್ಟು ನೋಡ್ರಿ. ಏನ್ರಿ ಬಲ ಬಲ ನೋಡ್ರಿ, ಬಲ ಬಲ ಅಂತ ಬರ್ತಾನೆ ಶಬ್ದ. ಬಂದ್ ಹಿಡ್ಕೊಂಡು ಇನ್ನ ಮಣಿಪೂರಕ ಚಕ್ರದಲ್ಲಿ ಅಲ್ಲಿ 10 ದಳದ ಕಮಲ ಅದು ಅಧಿಷ್ಠಾತ್ರ ದೇವತೆ ಎಲ್ಲ ಹೇಳ್ಯಾರ. ಆ ಕಮಲದಲ್ಲಿ ಅಕ್ಷರಗಳು ದಿಂದ ಹಿಡ್ಕೊಂಡು ಫದವರೆಗೆ, ದಿಂದ ಹಿಡ್ಕೊಂಡು ಡ ಢ ನ, ಆಮೇಲೆ ತ ಥ ದ ಧ ನ, 8 ಅದಲ್ಲ. 8 ಅದು. ಆಮೇಲೆ ಪ ಪ ಅಷ್ಟೇ, ಪ ಪ ಹೌದಲ್ಲ. ದೊಡ್ಡಪ್ಪ ಏನು ಡ ಡ ಢ ನ ತ ಥ ದ ದ ನ ಏನಾದ್ರು ಏನ್ರಿ ಅದಿ ಎಷ್ಟದು ನೋಡ್ರಿ. 8 ಅದು 10 ಇರ್ತಾವ. ಈಗ ಡ ಢ ನ ಹೌದಿಲ್ಲ, 3 ಆದ್ವಿಲ್ಲ ಅಲ್ಲಿ. ತ ತ ದ ದ ನ 5 ಆದ್ವಿಲ್ಲ. 5 3 ಎಷ್ಟು? ಮತ್ತ ಪ ಪ 8 ಅಂತೀಯಲ್ವ ಮರೆ. ಪ ಪ ಅದನ್ನ ಬಿಡಾಕೆ ಅಂತ ಯಾರು ಹೇಳ್ಯಾರ ನಿಮ್ಗ? ನಾ ಹಿಡ್ಕೊಂಡ ಹೇಳಾಕತ್ತಾನಲ್ಲ, ನೀ ಬಿಡೋದ್ ನಿಮ್ಗೆ ಹೇಳ್ಯ ನೀನು. ಅದಕ್ಕೆ ನೆನಪಿಡಾಕ ಹೆಂಗ್ ಅಂತಂದ್ರ ಹೊಟ್ಟಿ ಡಪ 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 ಅನ್ನಕತ್ತೈತ್ರಿ ನಂದಂತ. ಹೇಳ್ರಿ, ಹೊಟ್ಟಿ ಡಪ 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 ಅನ್ನಕತ್ತೈತ್ರಿ ಅಂತ. ಇನ್ನ ಅನಾಹತ ಚಕ್ರದೊಳಗ 12 ದಳದ ಕಮಲ ಅದ ಹೌದಿಲ್ಲ. ಕ ದಿನ ಹಿಡ್ಕೊಂಡು ಠ ಅವರೆಗೆ ದೊಡ್ಡ ಠ, ಕಕ ಗಗ ನ ಚ ಚ ಜ ಜ ಯ 10 ಹೌದಿಲ್ಲ. ಟ ಠ ಹೌದಿಲ್ಲ. ಅಕ್ಷರ ಅದೆಲ್ಲ ಹೇಳಿ ಅಧಿಷ್ಠಾತ್ರ ದೇವತೆ ಹೇಳ್ಯಾರ. ನೆನಪು ಹೆಂಗ್ ಇಡುದು? ಅವ್ ಮಾತಾಡಿದ ಮಾತು ನಾನು ಎದ್ಯಾಕ ಕಟ್ಯಾಕತ್ತೈತ್ರಿ ಅಂತ ಅಂತೀರಿಲ್ಲ ವ್ಯವಹಾರದಾಗ. ಅವ್ ಮಾತಾಡಿದ ಮಾತ ನನ್ನ ಎದ್ಯಾಗ ಕಟ ಕಟ ಚುಚ್ಚಾಕತ್ತೈತ್ರಿ ಅಥವಾ ಕಟ್ಯಾಕತ್ತೈತ್ರಿ ಅಂತ. ಕ ದಿನ ಹಿಡ್ಕೊಂಡ್ ಠದವರೆಗೆ ಐತಿ. ಮಾತ್ ಹೆಂಗಿರ್ತಾವ ನೋಡ್ರಿ. ಹೆಂಗ ವೈಜ್ಞಾನಿಕವಾಗಿ ಒಂದು ಆಧ್ಯಾತ್ಮಿಕವಾಗಿ ಜೋಡಿಸ್ಯಾರ ನೋಡ್ರಿ ವ್ಯವಹಾರದಾಗ. ಆಮೇಲೆ ಇದ್ರಾಗ ವಿಶುದ್ಧಿ ಚಕ್ರ ಅಲ್ಲಿ 16 ದಳದ ಕಮಲ ಅದ. 16 ದಳದ ಕಮಲ ಅದ. ಆ 16 ದಳ ಕಮಲಕ್ಕೆ ಎಲ್ಲ ಬಣ್ಣಗಿನ ಹೇಳಿದ್ರ. ಈಗ ಆ ದಳಗಳು 16 ದಳಗಳದ. 16 ಒಂದೊಂದ್ ದಳಕ್ಕೆ ಒಂದೊಂದು ಅಕ್ಷರ ಅದ. 16 ಅಕ್ಷರಗಳು ಅವ್ಯಾವ? ಅದಿಂದ ಹಿಡ್ಕೊಂಡು ಅಹದವರೆಗೆ ಸ್ವರ. ಸ್ವರ ಅಂತ ಏನ್ ಹೇಳ್ತೇವೆ ನಾವು. ಎಷ್ಟದ ನೋಡ್ರಿ. ಅ ಆ ಇ ಈ ಉ ಊ ಋ ಋ ಎ ಎ ಐ ಓ ಓ ಔ ಅಂ ಅಹ 16 ಅದು ಎಣಿಸಿ ನೋಡ್ರಿ. 16 ದಳಗಳು ನೋಡ್ರಿ. ಅದ್ ಹೆಂಗ್ ನೆನ್ಪಿಡ್ಬೇಕು? ಅಲ್ಲಿ ಅಧಿಷ್ಠಾತ್ರ ದೇವತೆ ಯಾರದಾರ? ಧೂಮ್ರವರ್ಣದ ಜೀವ ಅಧಿಷ್ಠಾತ್ರ ದೇವತೆ ಅಂತ ಹೇಳಿ. ಜೀವನ ಸ್ವರೂಪ ಏನ? ಬರೀ ಆಶ್ಚರ್ಯ ಪಡೋದು. ಬರೀ ಅಹಹ ಏನಪ್ಪಾ ಇದು ಅಂತ. ಅಹಹ ಅಂದ್ರೆ ಅದಿಂದ ಹಿಡ್ಕೊಂಡು ಅಹ ಅನ್ನೋವರೆಗೂ ಅಹ ಅಂತ ಶಬ್ದ ಬರ್ತದ ಅದಲ್ಲಿ. ಅಹಹ ಏನಪ್ಪಾ ಇದು? ಆಶ್ಚರ್ಯ ಪಡೋದು. ಜೀವನದ ಸ್ವರೂಪ ಏನ್? ಆಶ್ಚರ್ಯ ಪಡೋದು. ಅದಿಂದ ಹಿಡ್ಕೊಂಡು ಅಹದವರೆಗೆ ನೆನಪು. ನಾಳೆ ಕೇಳಿದ್ರೆ ನೆನಪು ಇರಂಗಿಲ್ಲ. ನೀವೇ ಇಟ್ಕೋರ್ ಬೇಕಾರಂತ. ಹೌದಿಲ್ಲ. ಇನ್ನ ಭ್ರೂಮಧ್ಯ ಆಗ್ನೇಯ ಚಕ್ರ ಅಲ್ಲಿ 2 ದಳದ ಕಮಲ ಎಲ್ಲ ಹೇಳಿದರು. ದಳದ ಅಕ್ಷರ ಯಾವ್ರಲ್ಲಿ ಅಂದ್ರ ಹಂ ಮತ್ತು ಕ್ಷಂ.
ಹಮ್ಮ ಮತ್ತು ಕ್ಷಮ್ ಅಂತ ಎರಡು ಅಕ್ಷರಗಳು, ಎರಡು ದಳಗಳದಾವ, ಎರಡು ಅಕ್ಷರ. ಇನ್ನ ಬ್ರಹ್ಮರಂಧ್ರದಲ್ಲಿ ಅಲ್ಲಿ 1000 ದಳಗಳಿಂದ ಕೂಡಿದ ಒಂದು ಕಮಲ ಐತೆ ಅಂತ ಹೇಳಿದ್ವಲ್ಲ, ಒಂದು ದಳಕ್ಕೆ ಯಾವ ಅಕ್ಷರಗಳದು? 1000 ಅದಾವ, ದಳಗಳು 1000 ಅದಾವ. ಅದರ ದಳದ ಅಕ್ಷರಗಳು ಯಾವುದು? ಸೋಹಂ. ಹಂ ಕ್ಷಂ ಇದು ಬೇರೆ, ಅಲ್ಲಿ ಸೋಹಂ, ಸೋಹಂ ಅಕ್ಷರ. ಆ ಸೋಹಂ ಅನ್ನುವಂತ ಅಕ್ಷರಗಳಿಂದ ಕೂಡ್ಕೊಂಡು ಅಲ್ಲಿ 1000 ದಳಗಳಿಂದ ಕೂಡಿದಂತ ಅಕ್ಷರ. ಅಲ್ಲಿ ತ್ರಿಕೋನಾಕೃತಿನೂ ಹೇಳ್ತಾರ, ಇಲ್ಲಿ ತ್ರಿಕೋನಾಕೃತಿ. ಈ ರೀತಿಯಾಗಿ ಅವಕ್ಕ ಬೇರೆ ಬೇರೆ ಅಕ್ಷರ, ಬೇರೆ ಬೇರೆ ಅಧಿದೈವ, ಆಮೇಲೆ ಬೇರೆ ಬೇರೆ ಪ್ರಕಾಶಗಳಿಂದ, ಆಕಾರನ ಬೇರೆ ಹೇಳಿದ್ರು, ಅಕ್ಷರ ಹೇಳಿದ್ರು, ಅಧಿದೈವ ಹೇಳಿದ್ರು, ಬೇರೆ ಬೇರೆ ಪ್ರಕಾಶ ಅಂದ್ರೆ ಬಣ್ಣಗಳು, ಒಪ್ಪುತಿಹದವಾಗಿ ಅಂತ ಹೇಳ್ತೀವಿ. ಅಂತ ಅಷ್ಟೆಲ್ಲ ಹೇಳಿದ ಮೇಲೆ ಈಗ ಹೃದಯ ಕಮಲಕ್ಕೆ ಬರ್ತಾವ. ಹೃದಯ ಕಮಲ ಅಂದ್ರೆ ಅಲ್ಲ, ಹೃದಯ ಕಮಲದಲ್ಲಿ ಶಿವಜೀವರು ಯಾವಾಗಲೂ ಏನಪ್ಪಾ ಅಂತಂದ್ರ ಕೂಡಿರ್ತಾರ. ಅವರು ಅಂತ ನಿರಾಕಾರವಾಗಿರ್ತಾರ, ಅದಕ್ಕೆ ಅವ್ರು ಕೂಡಿರ್ತಾರ ಅಂತ ಹೇಳಿದ್ರಲ್ಲ, ಅದನ್ನ ಇಲ್ಲಿ ಹೇಳ್ತಾರ. ಅವರ ನಡುವೆ ಎಸೆದು ತೋರುವ ದಿವ್ಯ ಕಮಲ ಕಮಲ ಮಧ್ಯವನು ಐದಿ ಶುಭ್ರ ನಳಿನ ಮಂದಿಹುದು ತುಂಡವನು ಅದಸ್ಸಾಗಿ ತಳೆದಲ್ಲಿ. ಅಂದ್ರೆ ಅದಸ್ಸಾಗಿ ಅಂದ್ರೆ ಕೆಳಮುಖವಾಗಿ. ಅವರ ನಡುವೆ 7 ಚಕ್ರಗಳ ನಡುವೆ, ಮ್ಯಾಲ 3 ಅದಾವ, ಕೆಳಗ್ 3 ಅದಾವ, ಅದ್ರ ಮಧ್ಯದಲ್ಲಿ ನಡುವೆ ಎಸೆದು ತೋರುವ ದಿವ್ಯ ಕಮಲ. ಅಲ್ಲೊಂದು ಅನಾಹತ ಚಕ್ರದಲ್ಲಿ ಒಂದು ಕಮಲ ಐತೆ, ಅದು ಮಧ್ಯವನ ಐದು ಈಶ ಅಂದ್ರ 7 ಚಕ್ರ ಮಧ್ಯ ಐತದು. ಶುಭ್ರ ನಳಿನ ಅಂತಾರ. ಆ ನಳಿನ ಅಂದ್ರ ನಳಿನ ಕಮಲ, ಒಂದು ಶುಭ್ರ ಕಮಲ ಇದೆ. ಅದು ಹೆಂಗದ ಅಂದ್ರ ಬಾಳಿ ಗೊನಿ ಬಿಡುತ್ತಂದ್ರ ಬರ್ತದಲ್ಲ, ಬಾಳಿ ಗೊನಿ ಬಿಟ್ರೆ ಗಿಡ ಮ್ಯಾಲ ಇರ್ತದ, ಗೊನಿ ಬಿಡ್ತಂದ್ರ ಗೊನಿ ಬಗ್ ಬರ್ತದ. ಹಂಗ ತುಂಡವನು ಅದಸ್ಸಾಗಿ ತನ್ನ ಮುಖವನ್ನ ಕೆಳಮುಖವಾಗಿ ಬಗ್ಗಿರ್ತಾವ, ಬಗ್ಗೆ ಅರಳಿರ್ತಾವ. ಅರಳದಾಗ 12 ಅಕ್ಷರ ಅದಾವ, ಅಲ್ಲಿ 12 ದಳಗಳದಾವ, 12 ಅಕ್ಷರ ಅದಾವ. ಆದ್ರ ಜೀವೇಶ್ವರರು ಸಂಚಾರ ಮಾಡೋದು 8 ದಳಗಳಲ್ಲಿ, 8 ದಳಗಳಲ್ಲಿ. ಇನ್ನು 4 ದಳ ಏನ್ ಹೋದು? ಇಲ್ಲಿ ಹೋಗು 4 ದಳ. ಯಾವಾಗ್ಲೂ ಕಮಲ ನೋಡ್ರಿ ಅರಳತಂದ್ರ ಕೆರ್ಯಾಗ ಹಿಂಗ ಅರಳಿತಂತ ತಿಳ್ಕೊಳ್ರಿ. ಅವು 8 ದಳಗಳು ಇದ್ವು, ಅವು 8 ದಳಗಳು ಮ್ಯಾಲ ಇರ್ತಾವ, 4 ದಳಗಳು ಕೆಳಗ್ ಬಗ್ಗಿರ್ತಾವ. ಕೆಳಗ್ ಬಗ್ಗಿರ್ತಾವಲ್ಲ, ಅವುಗಳನ್ನ ಬಿಡ್ತಾರ. ಅವು 8 ದಳಗಳು ಏನ್ ಮ್ಯಾಲ ಇರ್ತಾವಲ್ಲ, ಅಲ್ಲಿ ಸಂಚಾರ ಮಾಡ್ತಿರ್ತಾನ ಜೀವ, ಅಲ್ಲಿ ಅವನು ಸಂಚಾರ ಮಾಡ್ತಿರ್ತಾನ. ಹಂಗಾರ 12 ಅಕ್ಷರಗಳಲ್ಲಿ ಯಾವನ್ ಬಿಡ್ತಾರ, ಯಾವನ್ ತಗೊಂತಾರ ಅದನ್ನ ಹೇಳ್ತಾರ. ಅಲ್ಲಿ ಯಾವ ಅನಾಹತ ಚಕ್ರ, ಅಲ್ಲಿ ಒಂದು ಕಮಲ ಹೇಳಿದ್ರು, 8 ದಳಗಳಿಂದ ಕೂಡಿದ ಕಮಲ, ಅದು ಬಾಗಿರ್ತದೆ, ಅದು ಶುಭ್ರ ಕಮಲ ಅಂತ ಹೇಳ್ಯಾರ. ಅಲ್ಲಿ ಅರಳದಾಗ 4 ದಳಗಳು ಏನಿರ್ತಾವ ಅಂತಂದ್ರ ಕೆಳಗಿರ್ತಾವ, 8 ದಳಗಳು ಒಂದ ಕಡೆಗೆ ಇರ್ತಾವ. ಯಾವ್ದು ಅದನ್ನ ಹೇಳ್ತಾರ. ಶುಭ್ರ ಕಮಲಕ ಜನಕಾಂತ ವರ್ಣ ಒದಕೆ ಅನುವಪ್ಪವು ಈ ಪೂರ್ವ ವನೆ ಆದಿಯಾಗಿ ನೋಡಲ್ 8 ದಳಗಳನ್ನು ತಾಳ್ದು ಬೆಳಗುತ್ತಿರ್ಕು. ಅದ್ರಾಗ ಜನಕಾಂತ ಅಂದ್ರ ಒಂದು ಶುಭ್ರ ಕಮಲ ಅದ, ಅದ್ರೊಳಗ 12 ದಳಗಳು ಇರ್ತಾವ ಅಂದ್ರು ಕೂಡ ಈ ಕ ಕ ಗ ಘ ನ ಚ ಛ ಜ, ಸಣ್ಣ ಜ ದೊಡ್ಡ ಜ ಅಲ್ಲ, ಇವು 8 ದಳಗಳ ಮ್ಯಾಲ ಇರ್ತಾವ. 8 ದಳಗಳಲ್ಲಿ 8 ಅಕ್ಷರಗಳು. ಕ ಖ ಗ ಗ ನ ಛ ಛ ಜ 8. ಇನ್ನ ಝ ಯ ಠ ಠ, ದೊಡ್ಡ ಜ ಯ ಟ ಠ, ಇವ್ 4 ದಳಗಳು, 4 ಅಕ್ಷರಗಳು ಅದಾವ. ಒಂದೊಂದು ದಳಕ್ ಒಂದೊಂದು ಅಕ್ಷರ ಇವ್ ಕೆಳಮುಖವಾಗಿರ್ತಾವ. ಹಿಂಗ
ಝಕ ಝ ದೊಡ್ಡ ಝ ಅಕ್ಷರದಿಂದ ಹಿಡ್ಕೊಂಡು ಟದ ಪರ್ಯಂತರ 4 ವರ್ಣಗಳನ್ನ ಅಂದ್ರ ಝ ಯ ಠ ಠ ಇವುಗಳನ್ನ ನ ಪದದಿಂದ ನಿರಾಕರಿಸಿದ್ದಾರೆ. ಜನಕಾಂತ ಝ ನ ಜನಕ ಅಂತಂದ್ರ ಜ ಇಂದ ಹಿಡ್ಕೊಂಡು ನದವರೆಗೆ ಜ ಇಂದ ಹಿಡ್ಕೊಂಡು ಅದು ಠದವರೆಗೆ ಇರುವಂತ 4 ದಳಗಳನ್ನ 4 ಅಕ್ಷರ ನಕಾರದಿಂದ ನಿರಾಕರಿಸಿದ್ರೆ ಏನ್ ಅಲ್ಲಿ ಕದಿಂದ ಹೇಳ್ಕೊಂಡು ಸಣಜವರೆಗೆ 8 ದಳಗಳು ಇರ್ತಾವ. ಅವು ಮೇಲ್ಮುಖವಾಗಿರ್ತಾವ. 8 ಅಕ್ಷರಗಳೇ ಇದಕ್ಕೆ 8 ದಳಗಳಾಗಿರುವವು. 8 ದಳಗಳದಾವ, 8 ಅಕ್ಷರದಿಂದ ಕೂಡ್ಕೊಂತ 8. ಇವು ಶುಭ್ರವಾದಂತ ಹೃದಯ ಕಮಲದ ಪೂರ್ವಾದಿ 8 ದಿಕ್ಕುಗಳನ್ನ ಹಿಡಿದು 8 ದಳಗಳು ತೋರ್ತಾವ. 8 ದಳಗಳ ಮ್ಯಾಲ ತೋರ್ತಾವಂದ್ರ 8 ದಿಕ್ಕುಗಳದಾವ, ಹೌದಲ್ಲ? ಪೂರ್ವ, ಆಮೇಲೆ ಆಗ್ನೇಯ, ಆಮೇಲೆ ದಕ್ಷಿಣ, ಆಮೇಲೆ ನೈಋತ್ಯ, ಪಶ್ಚಿಮ, ವಾಯವ್ಯ, ಉತ್ತರ, ಈಶಾನ್ಯ, ಹೌದಲ್ಲ? 4 ದಿಕ್ಕುಗಳು, 4 ಉಪದಿಕ್ಕುಗಳು. 8 ದಿಕ್ಕುಗಳನ್ನ 8 ದಳಗಳು ಏನ್ ಮಾಡ್ತಾವ? ತೋರಿಸ್ತಾವ ಅಂತ ಈ ರೀತಿಯಾಗಿ ಹೇಳಿದ್ರು. ಇನ್ನು ಮುಂದ ಬಳಿಕ ಶುಭ್ರ ಹೃದಯ ಕಮಲಕ್ಕೆ ಅಕ್ಷರ ರೂಪ ದಳಗಳನ್ನ ಹೇಳಿದ್ಮೇಲೆ ಅದಕ್ಕೆ ಕರ್ಣಿಕ, ಕಿಂಜಲ್ಕ, ದಳ, ನಾಳ, ಕಂದಾದಿಗಳು ಯಾವ್ಯಾವ ಅದಾವ? ಒಂದು ಕಮಲಕ್ಕ ಇಷ್ಟೆಲ್ಲ ಇರ್ತಾವ ನೋಡ್ರಿ. ದಳ ಇರ್ತದ, ಆಮೇಲೆ ಕಿಂಜಲ್ಕ ಅಂದ್ರೆ ಕೇಸರಗಳು. ಆದ ಕಮಲದ ನಡುವೆ ಅಥವಾ ಈ ದಾಸಾಳು ಓದು ನೋಡಿದ್ರಿ ಅಂದ್ರ ನಡುವ 1-2 ಕಡ್ಡಿ ಅಂತ ಬಂದಿರ್ತಾವ ನೋಡ್ರಿ, ನಡುವ ಸೆಂಟರ್. ಅವಕ್ಕ ಕಿಂಜಲ್ಕ ಅಂತ, ಕೇಸರಿಗಳಂತಾನು ಕರೀತಾರ. ಕೇಸರ ಅಂತ ಕರೀತಾರ, ಕಿಂಜಲ್ಕ ಅಂತ ಕರೀತಾರ. ಅವು ಕೇಸರ. ಆಮೇಲೆ ಮ್ಯಾಲ್ ದಳಗಳು 8 ದಳಗಳು. ಆಮೇಲೆ ನಾಳ, ಕಮಲಕ್ಕೆ ಒಂದ್ ನಾಳ ಇರ್ತದಲ್ಲ, ತೊಳಗೊಂದ್ ನಾಳ ಇರ್ತದ. ನಾಳ ಸಹಿತವಾಗಿ ಕಟ್ ಮಾಡ್ಕೊಂಡ್ ಬಂದಿರ್ತಾರ ಇವ್ರು ಮಾರ್ಯಾರ, ದೌಡ್ ಒಣಗಬಾರ್ದಂತ ಏನ್ರಿ. ನಾಳ ಒಂದ್ ಇರ್ತದೆ. ಆಮೇಲೆ ಕಂದ ಅಂದ್ರ ಸಣ್ಣ ಹುಡುಗಂತ ಅರ್ಥ ಅಲ್ಲ. ಕಂದ ಅಂದ್ರ ಗಡ್ಡಿ, ಅಂದ್ರ ನಾಳದ ಮೇಲೆ ಒಂದು ಗಡ್ಡಿ ಇರ್ತದ. ಆ ಗಡ್ಡಿ ಅದು ಒಂಥರ ಹಿಂಗ ಮುಳುಗಾಯಿಗೆ ತುಂಬನಂಗ ಇರ್ತಲ್ಲ, ಹಂಗ ಒಂಥರ ಹಸಿರು ಒಂದು ಗಡ್ಡಿ ಇರ್ತದ. ಆ ಗಡ್ಡಿ ಅಳ್ಳತ್ತಂದ್ರ ಒಳಗ ಒಂದ್ ಕಮಲ ಅಲ್ಲಿ ಅರಳ್ತದ. ಮತ್ತ ಕರ್ಣಿಕ ಅಂತ ಇರ್ತದ. ಕರ್ಣಿಕ ಅಂದ್ರ ದಳಗಳು ಕೂಡುವ ಜಾಗ ತಳಗ ವರ್ತುಲಾಕಾರ ಆಗಿರ್ತದ. ತಗದ್ ನೋಡ್ರಿ, ಒಂದ್ ನಾಳ ಒಂದ್ ಕಮಲ ತಗೊಂಬರ್ರಿ ನಾಳೆ, ಗೊತ್ತಾಗ್ತದ. ಅಷ್ಟು ದಳಗಳು ಸೇರುವ ತಳಗ ಜಾಗ ಕೂಡ್ಕೊಂಡಿರ್ತಾವ. ಅದು ವರ್ತುಲಾಕಾರ ಇರ್ತತಿಲ್ಲ, ಅದಕ್ಕೆ ಕರ್ಣಿಕ ಅಂತ ಕರೀತಾರ. ಹಂಗಾರ ಇಷ್ಟೆಲ್ಲಾ ಹೇಳ್ತಾರಲ್ಲ ಇವು ಕಮಲದಲ್ಲಿ. ಹಂಗಾರ ಇದರಲ್ಲಿ ಅಧ್ಯಾತ್ಮದಲ್ಲಿ ಹೆಂಗ್ ಜೋಡಿಸಿ ಹೇಳ್ಬೇಕು ಅದನ್ನ. ಪ್ರಣವ ಕರ್ಣಿಕೆ ವಿದ್ಯೆ ಎನಿಸಿ ಕಿಂಜಲ್ಕ, ದಳ ಅಣಿಮಾದಿ ಭೂತಿ ಅರಿವೇ ನಾಳಂ, ಮಹಾತಣಿಯರದ ಕಂದ ಅದರಲ್ಲಿ. ಏನಪ್ಪಾ ಪ್ರಣವ ಕರ್ಣಿಕೆ? ಓಂಕಾರವೇ ಪ್ರಣವ ಕರಿಕ. ಹೃದಯ ಕಮಲದಲ್ಲಿರುವಂತ ಶುಭ್ರ ಕಮಲಕ್ಕ ಅಕ್ಷರ ಎಲ್ಲಾ ದಳಗಳನ್ನ ಹೇಳಿದ್ರಲ್ಲ, ಅದಕ್ಕ ಏನ್ ಹೇಳ್ತಾರು ಅಂದ್ರ ಪ್ರಣವ ಕರ್ಣಿಕೆ. ಆ 8 ದಳಗಳ ತಳ ಕೂಡುವಂತ ರೌಂಡ್ ದುಂಡಾದಂತ ಜಾಗ ಐತಲ್ಲ, ಕರ್ಣಿಕೆ ಅಂದಿವಲ್ಲ. ಇಲ್ಲಿ ಅಧ್ಯಾತ್ಮದಾಗ ಹೇಳ್ಬೇಕಂದ್ರ ಓಂಕಾರವೇ ಕರ್ಣಿಕೆ. ಓಂಕಾರವೇ ಕರ್ಣಿಕೆ. ಆ ಓಂಕಾರ ಅನ್ನುವಂಥದ್ದು ಅದು ಸಗುಣ ಬ್ರಹ್ಮಕ್ಕೂ ನಿರ್ಗುಣ ಬ್ರಹ್ಮಕ್ಕೂ ವಾಚಕವಾಗಿದೆ. ಅವು ವಾಚ್ಯವಾಗಿವೆ ಅಂತ ಪ್ರಣವ ಕರ್ಣಿಕೆ. ಪ್ರಣವ ಕರ್ಣಿಕೆ ವಿದ್ಯೆ ಎನಿಸಿ ಕಿಂಜಲ್ಕ ಏನ್ರಿ? ವಿದ್ಯೆ ಎನಿಸಿ ಕಿಂಜಲ್ಕ ಅಂದ್ರ ಆ ಕಮಲಕ್ಕ ಅಲ್ಲಿ ವಿದ್ಯೆ 64 ವಿದ್ಯೆಗಳು. 63 ವಿದ್ಯೆ ಅದು ಅಪರ ವಿದ್ಯೆ ಇರ್ತಾವ, 64ನೇದು ಬ್ರಹ್ಮ ವಿದ್ಯೆ ಇರ್ತಾವ. ಅದಕ್ಕೆ 64 ವಿದ್ಯೆಗಳು ಕಿಂಜಲ್ಕ ಅಂದ್ರ ಕೇಸರಿ ರೂಪವಾಗಿರುತ್ತದೆ. ಕೇಸರ
ಅಂದ್ರ ನಡು ಇರ್ತಾವಲ್ಲ ಅವು ದಳಗಳು, ಇದು ಕಡ್ಡಿ ಹಂಗ ಅದು ಕೆಂಜಲಕ. ದಳ ಅಣಿಮಾದಿ ಭೂತಿ. ಅಣಿಮಾದಿ ಭೂತಿ ಅಂದ್ರ ಅಷ್ಟಮಾ ಸಿದ್ಧಿಗಳು. ಈಗ 8 ದಳಗಳನ್ನ ಹೇಳಿದ್ವಲ್ಲ, 8 ದಳಗಳು ಒಂದೊಂದ್ ದಳಕ್ ಒಂದೊಂದು ಸಿದ್ಧಿ. ಅಣಿಮಾ, ಮಹಿಮಾ, ಗರಿಮಾ, ಲಘಿಮಾ, ಪ್ರಾಪ್ತಿ, ಪ್ರಾಕಮ್ಯ, ಈಶತ್ವ ಮತ್ತು ವಶಿತ್ವ. ಅಲ್ಲ, ಇಲ್ಲಿ ಮ್ಯಾಲ ಅಕ್ಷರ ಹೇಳುವಾಗನು ಕೂಡ 8 ಕಮಲಗಳನ್ನ 8 ದಳಗಳು ಹೇಳಿದ್ರಿ ಅಕ್ಷರ ಹೇಳುವಾಗ. ಇಲ್ಲಿ ಮತ್ತ 8 ದಳಗಳಂತ ಹೇಳಿ ತಗೊಂತೀರಲ್ಲ, ಅಂದ್ರ ಪುನರುಕ್ತಿ ದೋಷ ಬರ್ಬೋದೇನೋ ಅಂದ್ರ ಪುನರುಕ್ತಿ ದೋಷ ಬರ್ತಲ್ಲ. ಯಾಕ ಮ್ಯಾಲ ಹೇಳಿದ ದಳಗಳನ್ನು ತಗೊಂಡಿದ್ದು ಅವು 8 ಅಕ್ಷರಗಳನ್ನ ಏನ್ರಿ 8 ಅಕ್ಷರನ್ನ ಹೇಳಲಿಕ್ಕೆ ತಗೊಂಡಿರ್ತೀವಿ ಏನ್ರಿ. ಮತ್ತ ಈಗ ಹೇಳುವುದು ಏನಂತಲ್ಲ, ಅದು 8 ದಳಗಳನ್ನ ಹೇಳಕತ್ತೀವಲ್ಲ, ಅದು ಇಲ್ಲಿ ಅಣಿಮಾದಿ ಅಷ್ಟ ಐಶ್ವರ್ಯಗಳನ್ನ ಹೇಳೋ ಸಲುವಾಗಿ ಅದನ್ನ ತಗೊಂಡೇವಿ. ಅದಕ್ಕೆ ಪುನರುಕ್ತಿ ದೋಷ ಬರೋದಿಲ್ಲ. ಬಂದ್ರು ಇದು ಜ್ಞಾನದ ಮಾತಲ್ಲ, ಉಪಾಸನೆಯ ಮಾತದ, ಎಂಕೇನ್ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾರ. ಅದಕ್ಕೆ 8 ದಳಗಳು ಅಲ್ಲಿ 8 ಅಕ್ಷರಗಳಿಂದ ಕೂಡ್ಕೊಂಡಾವಂತ ಅದನ್ನ ಹೇಳಿದ್ರಲ್ಲ. ಕೈದ್ನ ಹಿಡ್ಕೊಂಡು ಸಣಜೆವರೆಗೆ ಅಲ್ಲಿ ದಳ ಹೇಳುವಾಗ 8 ದಳಗಳನ್ನ ತಗೊಂಡ್ರು 8 ಅಕ್ಷರ ಹೇಳುವಾಗ ಹೇಳಿ. ಇಲ್ಲಿ ಮತ್ತ ದಳ 8 ತಗೊಂಡ್ರಲ್ಲ, ಅವು ಅಷ್ಟಮಾ ಸಿದ್ಧಿಗಳು ಈ ರೀತಿ ಹೇಳಿ. ಮತ್ತ ಮುಂದೆ ಏನ್ ಹೇಳ್ತಾರೆ? ಅರಿವೇ ನಾಳಂ. ಅರಿವೇ ನಾಳಂ. ನಾಳ ಅಂದ್ರ ಅದು ತಳಗ ನಾಳ ಇರ್ತತಲ್ಲ, ಅದು ಅಲ್ಲಿ ಮ್ಯಾಲ ಎದ್ದ ಮೇಲೆನ ಕಮಲ ಇರ್ತದ, ಒಂದ್ ಮೊಳ ನಾಳ ಇರ್ತದ. ಆ ನಾಳ ಅರಿವು ಹಂಗಾರ ಅದ್ ಯಾವ್ದದು ಅಂದ್ರ, ಅರಿವು ಅಂದ್ರ ಜ್ಞಾನ. ಜ್ಞಾನವೇ ಅದೇನದ ಅರಿವು ಅನ್ನುವಂಥದ್ದು ಜ್ಞಾನವೇ, ಅದಕ್ಕ ನಾಳವಾಗಿದೆ. ನಾಳ ದಂಟತರ ನಾಳ ಅಂತ ಕರೀತಾರೆ. ಅರಿವೇ ನಾಳ. ಆಮೇಲೆ ಮಹಾತ್ತಣಿಯರದ ಕಂದ. ಮಹತ್ ಅಣಿಯರದ ಕಂದ ನೋಡ್ರಿ. ಮಹತ್ ಅಂದ್ರ ಸಮಷ್ಟಿ ಬುದ್ಧಿಗೆ ಮಹತ್ ಅಂತ. ಸಮಷ್ಟಿ ಬುದ್ಧಿ ಕೂಡ್ತಂದ್ರ ಏನಂತಾರ ಅದಕ್ಕ? ಮಹತ್ ಅಂದ್ರ ಅದು ಪ್ರಕೃತಿಯ ಮುಂದಿನ ಅವಸ್ಥಾ, ಹುಬ್ಬಿದ ಬೀಜದಂತ ಹೇಳ್ತಾರಲ್ಲ, ಅದೆಲ್ಲಾ ಬುದ್ಧಿಗಳ ಸಮಸ್ಯೆ ಆಗಿರುತ್ತದೆ. ಅದಕ್ಕೆ ಮಹತ್ತು. ಅದು ಏನದ? ಅದು ಮಹತ್ ಅಣಿಯರದ ಕಂದ. ಅಣಿಯರದ ಕೂಡಿದಂತ ಕಂದ. ಕಂದರ್ ಗಡ್ಡಿ. ಆ ಕಮಲಕ್ಕೆ ಒಂದು ಸ್ಥಳದಾಗ ಗಡ್ಡಿ ಇರುತ್ತಲ್ಲ, ಅದ್ರ ಮೇಲೆ ಕಮಲ ಅದ್ರಾಗ ಹಳ್ಳಿ ಇರ್ತದಲ್ಲ, ಅದಕ್ಕೆ ಕಂದ. ಅದೇನೈತಿ? ಮಹತತ್ವ ರೂಪ ಇರ್ತದ ಅಂತ ಈ ರೀತಿಯಾಗಿ ಹೇಳಿದ. ಇನ್ನು ಮುಂದ ಅದಕ್ಕ ಈ ಒಂದು ಹೃದಯ ಕಮಲಕ್ಕ ಅಲ್ಲಿ ಶುಭ್ರಕ ಅನೇಕ ಗ್ರಂಥಕಾರ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಬೇರೆ ಬೇರೆ ಗ್ರಂಥದಲ್ಲಿ, ಉಪಾಸನ ಗ್ರಂಥಗಳಲ್ಲಿ ಕೆಲವೊಬ್ರು ಬೇರೆ ಬೇರೆ ಗ್ರಂಥದಲ್ಲಿ ಬೇರೆ ಬೇರೆ ರೀತಿಯಿಂದ ಕರೀತಾರ. ಶ್ರುತಿನೂ ಕೂಡ ಚಾಂದೋಗೋಪನಿಷತ್ನ ಬರ್ತದ ಶ್ರುತಿ. ಯದಿದಂ ಯತ್ ಇದಂ ಅನ್ನುವಂತ ಚಾಂದೋಗೋಪನಿಷತ್ನಾಗನು ಬರ್ದ. ಅದಕ್ಕ ಹೃದಯ ಅಂತಾರ, ಪರಮ ಸದನ ಅಂತಾರ, ಹರಭವನ್ ಅಂತಾರ, ಪೂರ್ವ ಶಿಖರಿ ಅಂತಾರ, ಮಹಾಚಕ್ರ ಅಂತಾರ. ಶ್ರುತಿ ಹೇಳ್ತದ ಯದಿದ ಎಂದೆಂಬ ಶ್ರುತಿ ಸಿದ್ಧ ಹೇಳ್ತಾರ. ಆ ವಿಷಯವನ್ನು ಮತ್ತೆ ನಾವು ಹೇಳಿ ಇವತ್ತಿನ ವಿಷಯ